ನಮ್ಮ ದೇಶದ ಗುತ್ತಿಗೆ ನೌಕರರ ಸಮಸ್ಯೆಗಳು. ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಈಗಾಗಲೇ ಕರ್ನಾಟಕಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಗುತ್ತಿಗೆ ಸಿಸ್ಟಮ್ ಎಂಬ ಪದ್ಧತಿಯನ್ನು ಇಡಬಾರದು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಕೇಂದ್ರ ಸರ್ಕಾರದ ಬ್ಯಾಂಕ್ಗಳಲ್ಲಾಗಲಿ, ಯಾವುದೇ ಹಾಸ್ಪಿಟಲ್ಗಳಲ್ಲಾಗಲಿ ಅಥವಾ ಪಂಚಾಯತ್ ಆಗಲಿ, ಇನ್ನು ಮುಂದೆ ಯಾವುದೇ ಗುತ್ತಿಗೆ ನೌಕರರನ್ನು ನೇಮಕ ಮಾಡಬಾರದು. ಸರ್ಕಾರ, ಪಂಚಾಯತು, ಹಾಸ್ಪಿಟಲು, ಕೇಂದ್ರ ಸರ್ಕಾರದ ಬ್ಯಾಂಕುಗಳಿರಬಹುದು, ಯಾವುದೇ ಇರಬಹುದು, ಅವರು ಎಲ್ಲ ಕೆಲಸಗಾರರನ್ನು ಡೈರೆಕ್ಟ್ ನೇಮಕ ಮಾಡಬೇಕೆಂಬ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಆದೇಶದ ಮೇಲೆ ಇದನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಈಗಾಗಲೇ ಎಲ್ಲರ ಮುಂದೆ ಡಿಕ್ಲರೇಷನ್ ಕೊಟ್ಟಿದ್ದಾರೆ. 2028ರ ಒಳಗೆ ಪ್ರತಿಯೊಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವ ಗುತ್ತಿಗೆ ನೌಕರರನ್ನು ಕಡ್ಡಾಯವಾಗಿ ನೇಮಕಗೊಳಿಸ್ತಾರೆ. ಅವರಿಗೆ ಕೊಡಬೇಕಾದ ಕಾನೂನಾತ್ಮಕ ವೇತನವನ್ನು ಅವರಿಗೆ ಕೊಡುತ್ತೇವೆ ಎಂಬ ಭರವಸೆಯನ್ನು ಮಾಧ್ಯಮದ ಮುಂದೆ ಇಟ್ಟಿದ್ದಾರೆ. ಆದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಹಾಸ್ಪಿಟಲ್ಗಳಿರಬಹುದು, ಬ್ಯಾಂಕುಗಳಿರಬಹುದು ಅಥವಾ ಉಳಿದ ಕಚೇರಿಗಳಿರಬಹುದು, ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇದುವರೆಗೆ ಕೊಡುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧರಿಲ್ಲ. ಆದರೆ ಯಾವುದೇ ಒಂದು ರೀಟ್ ಪಿಟಿಷನ್ ಸುಪ್ರೀಂ ಕೋರ್ಟಲ್ಲಿ ಪಾಸ್ ಆದ ನಂತರ ಅದು ಇಡೀ ದೇಶಕ್ಕೆ ಲಾಗುವಾಗ್ತದೆ. ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ಈ ಆರ್ಡರ್ ಇಲ್ಲ. ಇದು ದೇಶದ ಎಲ್ಲ ಕಡೆಯಲ್ಲಿಯೂ ಹೋಗುವ ಒಂದು ವಿಷಯ. ಗುತ್ತಿಗೆ ಸಿಸ್ಟಮನ್ನು ಸುಪ್ರೀಂ ಕೋರ್ಟು ಆದೇಶದ ಮೂಲಕ ರದ್ದುಗೊಳಿಸಬೇಕು ಎಂಬ ಈ ಆಜ್ಞೆಯನ್ನು ಯಾರಿಗೂ ತಳ್ಳಿ ಹಾಕುವ ಸಾಧ್ಯತೆ ಇಲ್ಲ. ಸುಪ್ರೀಂ ಕೋರ್ಟ್ ದೇಶದ ಒಂದು ಮಹಾ ನ್ಯಾಯಾಲಯವಾದ ಕಾರಣ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಮ್ಮ ಕೇಂದ್ರ ಸರ್ಕಾರ, ಸ್ಟೇಟ್ ಗೌರ್ಮೆಂಟು, ಉಳಿದ ರಾಷ್ಟ್ರಗಳಲ್ಲಿಯೂ ಕೂಡ, ಉಳಿದ ಪ್ರಾಂತ್ಯಗಳಲ್ಲೂ ಇದನ್ನು ಒಪ್ಪಬೇಕಾದ ವಿಷಯ. ಆದ್ದರಿಂದ ಈಗಾಗಲೇ ಕೆಲವು ಗುತ್ತಿಗೆ ಮಾಲೀಕರು ತಾವೇ ಜಗತ್ತಿನ ದೊಡ್ಡ ಮಾಲೀಕರೆಂದು ತಿಳಿದು ಗುತ್ತಿಗೆ ನೌಕರಿಗೆ ತುಂಬ ತೊಂದರೆಯನ್ನು ಕೊಡುತ್ತಿದ್ದಾರೆ. ಈ ವಿಷಯ ಈವನ್ ನಿಮ್ಹಾನ್ಸ್ ಹಾಸ್ಪಿಟಲಿಗೂ ಸಂಬಂಧಪಟ್ಟ ವಿಷಯ. ಅವರು ನಮ್ಮ ಭಾರತದ ಒಂದು ದೊಡ್ಡ ಆಸ್ಪತ್ರೆ ಆಗಿರಬಹುದು, ಆದರೆ ಗುತ್ತಿಗೆ ನೌಕರನ್ನು ನೇಮಿಸುವ ಅಧಿಕಾರ ಅವರಿಗೂ ಇಲ್ಲ. ಯಾಕಂದರೆ ಇದು ದೇಶದ ಉಚ್ಚ ನ್ಯಾಯಾಲಯ ಕೊಟ್ಟ ಒಂದು ಆದೇಶ. ಅದರಿಂದ ಪ್ರತಿಯೊಬ್ಬ ಗುತ್ತಿಗೆಯಲ್ಲಿ ಕೆಲಸ ಮಾಡುವ ನೌಕರರು ಒಟ್ಟಾಗಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು. ನಮ್ಮ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಈಗಾಗಲೇ ಹಳ್ಳಿಗಳಿಗೆ, ಗ್ರಾಮ ಪಂಚಾಯತಿಯಲ್ಲಿ, ಡಿಸ್ಟಿಕ್ಗಳಲ್ಲಿ ನಮ್ಮ ಪ್ರಚಾರವನ್ನು ಪ್ರಾರಂಭಗೊಂಡಿಸಿದ್ದೇವೆ. ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಒಟ್ಟಾಗಿ ನಮ್ಮ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಅವರನ್ನು ಡೈರೆಕ್ಟ್ ನೇಮಕ ಮಾಡಬೇಕು, ಅವರಿಗೆ ಕೊಡಬೇಕಾದ ಎಲ್ಲ ಹಕ್ಕುಗಳನ್ನು ಕೊಡಬೇಕು ಎಂಬ ಈ ಹೋರಾಟವನ್ನು ಈಗಾಗಲೇ ನಾವು ಪ್ರಾರಂಭಗೊಳಿಸಿದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಬನ್ನಿ, ನಮ್ಮ ಹಕ್ಕನ್ನು ನಾವು ತೆಗೆದುಕೊಳ್ಳುವ. ಇನ್ನು ಮುಂದೆ ನಮ್ಮ ದೇಶದಲ್ಲಿ ಗುತ್ತಿಗೆ ಪದ್ಧತಿ ಇರುವುದಿಲ್ಲ. ಇದು ಖಂಡಿತವಾಗಿ ನಿಮ್ಮ ಮುಂದೆ ಫೌಂಡೇಶನ್ ಹೇಳುತ್ತೇವೆ. ಫೌಂಡೇಶನ್ ಉದ್ದೇಶ ನಮ್ಮ ದೇಶದಲ್ಲಿ ಗುತ್ತಿಗೆ ಪದ್ಧತಿಯನ್ನು ಇಡಬಾರದು. ಇದು ಖಂಡಿತವಾಗಿಯೂ ನಿರ್ಮೂಲವಾಗುತ್ತದೆ. ದಯವಿಟ್ಟು ಪ್ರತಿಯೊಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ಬೋದು, ಗೌರ್ಮೆಂಟಲ್ಲಿ, ಬ್ಯಾಂಕ್ಗಳಲ್ಲಿ ಎಲ್ಲರೂ ನಮ್ಮೊಂದಿಗೆ ಬಂದು ಈ ಗುತ್ತಿಗೆ ಪದ್ಧತಿಯನ್ನು ನಿರ್ಮೂಲ ಮಾಡೋಣ. ನಮ್ಮ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ಒಪ್ಪಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇನ್ನು ಮುಂದೆ ಗುತ್ತಿಗೆದಾರರು, ಗುತ್ತಿಗೆ ಎಂಪ್ಲಾಯಿ ಇಲ್ಲದಂತೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.